ಕೊಂದು ಕಳೆದವರಿದ್ದೇವೆ. ನೀನೇ ಕೊಂದು ಕಳೆದಿದ್ದೀಯ. ಸತ್ಯ. ಈಗ ನಾನು ಆಲೋಚನೆ ಮಾಡಿದ್ದೇನು ಗೊತ್ತಾ? ಏನು? ಹೋರಾಟ ಕಣದಲ್ಲಿರುವಂತಹ ನಾವು 7 ದಿನಗಳ ಪರ್ಯಂತರವಾಗಿ ಹೋರಾಟವನ್ನು ಕೊಟ್ಟವರಿದ್ದೇವೆ. ಆದರೂ ಜಯಾಪಜಯಗಳು ನಮಗೆ ಲಭ್ಯವಾಗಲಿಲ್ಲ ತಮ್ಮ. ಇಲ್ಲ. ಈಗ ಒಂದು ಆಲೋಚನೆಗೆ ಇಳಿದವನಿದ್ದೇನೆ. ಏನು? ಇಬ್ಬರೊಟ್ಟಾಗಿ ಇದು ತನಕವೂ ನಾವು ಹೋರಾಟವನ್ನು ಕೊಟ್ಟವರು. ಸತ್ಯ. ಈಗ ಹಾಗಲ್ಲ. ಏನು? ರಣಾಂಗಣವನ್ನು ಹೋಗಬೇಕು ಅಂತಿದ್ರೆ ನಾನೊಬ್ಬನೇ ಹೋಗಬೇಕು ಎನ್ನುವ ಹಾಗೆ ಆಲೋಚನೆ ಮಾಡಿದ್ದೇನೆ. ನೀನೊಬ್ಬನೇ ಹೋಗಬೇಕಂತ ಅಂದುಕೊಂಡ್ಯಾ? ಹೌದು ತಮ್ಮ. ಕಾರಣ ಈಗಾಗಲೇ ನಾವು ತಿಳಿದುಕೊಂಡದ್ದು ಶಕುನ ಶಾಸ್ತ್ರವನ್ನು ನಂಬುವವರಿದ್ದೇವೆ. ಬೆಳಗಿನ ಜಾವದಲ್ಲಿ 4ನೇ ಗಳಿಗೆಯಲ್ಲಿ ಕಂಡಿರುವಂತಹ ಕನಸು ಸತ್ಯವಾಗ್ತದೆ ಎನ್ನುವ ಹಾಗೆ ಮಾತುಂಟು ತಮ್ಮ. ನಾನು ಅದೇ ಎಣಿಸುವುದು. ನಾನು ಕಂಡಿರುವಂತಹ ದುಶ್ಶಕುನ ಮತ್ತೆ ದುಸ್ವಪ್ನ ಪರಿಣಾಮದಲ್ಲಿ ಏನೋ ಒಂದು ಅವಘಡ ಆಗಲಿಕ್ಕುಂಟು ಎನ್ನುವ ಹಾಗೆ. ಹೌದೇ? ಹಾಗಾಗಿ ಮೊದಲು ನಾನು ಹೋಗ್ತೇನೆ, ಆಮೇಲೆ ನೀನು ಬರಬಹುದಂತೆ ತಮ್ಮ. ಮೊದಲು ನೀನು ಹೋಗು. ಜೊತೆಯಾಗಿ ಹೋದವರು, ಜೊತೆಯಾಗಿ ಸಾಧಿಸಿದವರು, ಸಾಧನೆ ಪತಾಕೆಯನ್ನು ಏರಿಸಿದವರು. ಹಾಗಿರುವಾಗ ಇನ್ನು ನಾನು ಹೋಗುತ್ತೇನೆ ಎನ್ನುವ ಮಾತನ್ನು ಹೇಳುತ್ತಾ ಇದೆಯಲ್ಲ, ಮಾತನ್ನು ಕೇಳುವಾಗ ಆಶ್ಚರ್ಯ. ಯಾಕಂತ ಹೇಳಿದ್ರೆ
ಜೊತೆಯಾಗಿ ಅಥವಾ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಮಾತನ್ನು ಕೇಳಿರುವೆ. ಒಬ್ಬರಿಗಿಂತ ಇಬ್ಬರು ಲೇಸು ಅಲ್ವಾ? ಹಾಗಿರುವಾಗ ನನ್ನನ್ನ ಬಿಟ್ಟು ನೀನು ಹೋಗತಿ ಅಂತಾದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಆ ವಿಚಾರ ವಸ್ತುತಿಗಿಡುವ ಸರಿ. ನಿನ್ನ ಮಾತನ್ನ ಕೇಳುವಾಗ ಅಣ್ಣನ ನುಡಿ ಕೇಳಿ ನಾನು ಯೋಚಿಸುವಂತಾಯ್ತು. ಯಾಕೆ ಗೊತ್ತಾ? ನೀನು ರಣಾಂಗಣಕ್ಕೆ ಹೋಗಿ ವಿಜಯವನ್ನು ಸಾಧಿಸಿದೆ ಅಂತಾದ್ರೆ ನಾನು ಸಂತೋಷ ಪಡುತ್ತೇನೆ, ಜೊತೆಯಾಗಿ ನಾನು ಭಾಗ್ಯ ಆಗುತ್ತೇನೆ. ಸರಿ. ಆದ್ರೆ ಒಂದೊಮ್ಮೆ ನಿನ್ನ ಪಾಲಿಗೆ ಸೋಲಾಯಿತು ಅಂತಾದ್ರೆ ನಾನು ಏನು ಮಾಡುವುದು? ಅಥವಾ ನಿನ್ನ ಪಾಲಿಗೆ ಅಪಾಯ ಆಯಿತು ಅಂತಾದ್ರೆ ನಾನು ತಿಳಿಯುವ ಬಗೆ ಅಂತು. ಹೌದು ತಮ್ಮ, ಜೋಡಿ ವೀರರಾಗಿರುವಂತಹ ನಾವು ಒಬ್ಬೊಬ್ಬರೇ ಹೋಗುವುದಲ್ಲ. ನೀನು ಇವತ್ತು ಮಾತ್ರ ಅಲ್ಲ, ಯಾವತ್ತೂ ನನ್ನ ಜೊತೆಯಾಗಿರಬೇಕು ಎನ್ನುವ ಹಾಗೆ ಭಾವಿಸುವವನು ಖಂಡಿತ ಜೊತೆಯಾಗಿರುತ್ತೆ. ಹಾಗಾಗಿ ತಮ್ಮ, ನನಗೆ ವಿಪತ್ತು ಬಂದೊದಗಿತ್ತು, ಸಂಕಟ ಬಂತು ಅಂತಾದ್ರೆ ತಿಳಿಯುವ ಬಗೆ ಹೇಗೆ ಎನ್ನುವ ಹಾಗೆ ಯೋಚನೆ ಮಾಡುತ್ತಿರು ತಮ್ಮ. ನಮ್ಮ ಮನೆ ಎದುರುಗಡೆಯಲ್ಲಿರುವಂತಹ ಕೂಪವನ್ನ ಇಣುಕಿ ನೋಡಿದ್ದೇ ಹೌದು ಅಂತಾದ್ರೆ, ಗಗನ ಮಾರ್ಗದಲ್ಲಿ ಶ್ವೇತವರ್ಣದ ಕಾವ್ಯ ಗೋಚರಿಸಿತು ಅಂತಾದ್ರೆ ಬಿಳಿಯ ಕಾಗೆ ನನಗೆ ವಿಪತ್ತು ಬಂದೊದಗಿದೆ ಎನ್ನುವ ಹಾಗೆ ತಿಳಿ. ಅದು ಸೂಚನೆ. ಅದು ನೋಡಲ್ಲಿ ತುಳಸಿ ವನ ಕಾಣುತ್ತಾ ಉಂಟು. ಸತ್ಯ. ತುಳಸಿ ವನಕ್ಕೆ ಹೋಗುತ್ತಮ್ಮ. ತುಳಸಿ ಗಿಡವು ಬಾಡಿತು ಅಂತಾದ್ರೆ ನಿನ್ನ ಈ ಅಣ್ಣನ ಪಾಲಿಗೆ ಸಂಕಷ್ಟ ಬಂದೊದಗಿದೆ ಎನ್ನುವ ಹಾಗೆ ತಿಳಿತಮ್ಮ. ನೋಡು, ವಿರೋಧಿಗಳ ಕೋಟೆ ಚದುರಿಸುವುದಕ್ಕೆ ಬೇಕಾಗಿ